ಅಲ್ಲ ಕೂತ್ಕೊಂಡು ಹೋಗ್ತೀನಿ, ಪಾದಗಳು ತೋರಿಸ್ಕೊಡು ಗೊತ್ತಿಲ್ಲ ಗುರು, ಅದು ಅನ್ನಿಸ್ಕೊಡ ಮಗ ಆಟೋ ನಂಬರ್ ಕೊಡೋಕ್ಕಾಗಲಿಲ್ಲ. ಈ ಬರ್ದತ್ರ ಒಬ್ಬ ತುಣ್ಣೆ ತೋರಿಸ್ಕೊಂಡಿರ್ತಾನೆ ಆ್ಯಕ್ಚುಲಿ. JB4974 ಕಣ್ಣು ಉಜ್ಕೊಂಡು ಹೋದನು ಅಂದರೆ ನೋಡು ಅಂತ ಬಂದ ಭೂಪ. ಟಾಯ್ಲೆಟ್ ಮಾಡೋದು ಹಿಂಗೆ ಸಾಮಾನು ತೋರಿಸ್ಕೊಂಡು ನಿಂತಿರೋದು, ಮುಂದಕ್ಕೆ ಹೋದರೆ ಸಾಮಾನು ಕಾಣಬೇಕು ಒಂದು ಆ ಥರ ಸೋಳ ಮಾಡೋಂಥದ್ದು. ಆ್ಯಕ್ಚುಲಿ ಆಟೋದನ್ನು ಅದಕ್ಕೆ ಕೂತ್ಕೊಂಡು ಹಂಗೆ ಕೂತ್ಕೊಂಡು ಹೋಗ್ತಾನೆ. ಅದು ಆ್ಯಕ್ಚುಲಿ ಅವನು ಟಾಯ್ಲೆಟ್ ಮಾಡ್ತಿದ್ದಲ್ಲ, ಅವ್ನಿಗೆ ಎದುರಿಸಿದ್ನೋ ನನಗೆ ಎದುರಿಸಿದ್ನೋ ಆ ಥರ ಕನ್ಫ್ಯೂಸ್ ಆಗಬೇಕು, ಆ ಥರ ಮಾಡ್ಕೊಂಡು ಹೋಗೋದು ಮುಂದೆ ಲೇಟ್ ಆಗ್ತೀವಿ. ಅದು ಇದು ಅಷ್ಟೇ. ಆ್ಯಕ್ಚುಲಿ ಫುಟ್ಪಾತಿನ ಕೆಳಗಿಳಿದ್ಬಿಟ್ಟ. AP39FD 8903 FD ಫಿಕ್ಸ್ಡ್ ಡಿಪಾಸಿಟ್, ಅದು ಫುಟ್ಪಾತ್ ಫಾರ್ಮುಲಾ. ಆ್ಯಕ್ಚುಲಿ ಸಿಟಿ ಕಾರ್ಪೊರೇಷನ್ದು. ಐಶ್ವರ್ಯ ಬಲ್ಲಂಗುಚಿ ಬೆಣ್ಣು. ಸೂರ್ಯ ಹೊಡೆದಿದ್ರೆ ಪರವಾಗಿಲ್ಲ, ಇದಂತೂ ನಡೀಲೇಬೇಕು. K11F347 11F347. ಆ್ಯಕ್ಚುಲಿ K11 ಇದು ಗಾಡಿ ಮಂಡ್ಯದಾಗಂಟು ಅಂತ ಒಂದು AB ಸೀರೀಸ್ದು ಗಾಡಿ ಹೋಯ್ತು. ಅಂದರೆ AB KA09 AB ಆಟೋ ಹೋಯ್ತು. ಅದ್ರ ಮುಂದೆ ಮಂಡ್ಯದಾಗಂಟು ಅಂತ ಬರ್ತಿದ್ರು. ಅಲ್ಲಿ ಮುಂದೆ ಹೋಗ್ತಿರೋ ಟೀಮಲ್ಲಿ ಒಂದು ಹುಡುಗಿದ್ದಾಳೆ, ಅವಳು ಐಶ್ವರ್ಯ ಅರ್ಜುನ್ದು ಡ್ರೆಸ್ ಕೋಡ್ ಇತ್ತು. ಅಲ್ಲಿ ಮುಂದೆ ಏನು ನಡೀತಾ ಇದೆ ಗೊತ್ತಾ, ದಾಸಪ್ಪ ಸರ್ಕಲಲ್ಲಿ ಬಳಸಿದ ಬಟ್ಟೆಗಳನ್ನೆಲ್ಲ ಹಾಕಿರ್ತಾರಲ್ಲ, ಸೊ ಅದನ್ನೆಲ್ಲ ತೊಗೊಂಬಂದಿವ ಮಾರೋದು. ಪುಕ್ಸಟ ಪ್ರಚಾರ. ನೆಕ್ಸ್ಟ್ ಹತ್ರ ತಗೋತಿದ್ದಾರಲ್ಲ ಅದು. ಆ್ಯಕ್ಚುಲಿ ದಾಸಪ್ಪ ಸರ್ಕಲ್ ಹತ್ರ ಬಟ್ಟೆಗಳಿರ್ತಾರೆ, ಬಳಸಿರೋ ಬಟ್ಟೆಗಳು, ವಸ್ತುಗಳು ಬಟ್ಟೆಗಳಂತಲ್ಲ, ಬಳಸಿರೋ ವಸ್ತುಗಳು ಅಥವಾ ನಿರುಪಯೋಗ ಆಗುವಂಥ ವಸ್ತುಗಳನ್ನ ಅಲ್ಲಿಡ್ತಾರೆ. ಅಂದರೆ ಈಗ ನಮಗೆ ಪ್ರಯೋಜನ ಬರದಿರೋಂಥ ವಸ್ತುಗಳನ್ನ ಕಾರ್ಪೊರೇಷನ್ ತೊಟ್ಟಿಗೆ ಬಿಸಾಕೋದ್ರ ಬದಲು ಅಲ್ಲಿ ತೊಗೊಬಂದಿಟ್ರೆ ಯಾರೋ ಅಗತ್ಯ ಇರುತ್ತೆ ಅವ್ರು ತೊಗೊಂಡೋಗ್ತಾರೆ. ಆ ಥರ ಯಾರೋ ಆ್ಯಕ್ಚುಲಿ ಒಂದು ವ್ಯವಸ್ಥೆ ಮಾಡಿ ಇಟ್ಟಿದ್ದಾರೆ. ಇದೆಲ್ಲ ಟೇಬಲ್ ವುಡನ್ದು ರ್ಯಾಕೆಲ್ಲ ಕಟ್ಟಿ, ಸೊ ಅಲ್ಲಿ ಕಾಮನ್ನಾಗಿ ತೊಗೊಬಂದಿಡೋದು ನಾನು ನೋಡಿರೋ ಪ್ರಕಾರ ಬಟ್ಟೆ ತಂದಿಡ್ತಾರೆ. ಯಾಕೆಂದರೆ ಜಾಸ್ತಿ ಬಟ್ಟೆಗಳು ಬಳಸ್ತಾ ಇರ್ತಾರಲ್ಲ, ಎಲ್ರಿಗೂ ಬಟ್ಟೆ ಅವಶ್ಯಕತೆ ಇರುತ್ತೆ. ಹೀಗಾಗಿ ಬಳಸಿರೋ ಬಟ್ಟೆಗಳನ್ನ ತಂದಲ್ಲಿ ಇಡ್ತಾ ಇರ್ತಾರೆ. ಸೊ ಈಗ ತೋರಿಸಿದ್ನಲ್ಲ ಟೀಮ್ ಅವ್ರೇನು ಮಾಡ್ತಾರೆ ಅಂದರೆ, ದಾಸಪ್ಪ ಸರ್ಕಲಲ್ಲಿರೋ ಬಟ್ಟೆಗಳನ್ನೆಲ್ಲ ಎತ್ಕೊಂಬಂದ್ಬಿಟ್ಟು ಬೆಳಗ್ಗೆ 4 ಗಂಟೆ 5 ಗಂಟೆಗೆ ಹೋಗ್ಬಿಟ್ಟು ಎಲ್ಲ ಬಟ್ಟೆಗಳನ್ನು ಎತ್ಕೊಂಬಂದ್ಬಿಡ್ತಾರೆ. ಎತ್ಕೊಂಬಂದ್ಬಿಟ್ಟು ಅದನ್ನು ಬೇರೆ ಇದಕ್ಕೆ ಅಲ್ಲಿ ಫುಟ್ಪಾತಲ್ಲಿ ಕೂತ್ಕೊಂಡು ಬಟ್ಟೆಗಳನ್ನ ಮಾರಾಟ ಮಾಡಿಬಿಡ್ತಾರೆ. ಸೆಕೆಂಡ್ ಹ್ಯಾಂಡ್ ಬಟ್ಟೆಗಳು. ಅಂದರೆ ಎಂಥದ್ದು ಇನ್ವೆಸ್ಟ್ಮೆಂಟ್ ಇಲ್ಲ. ಪಾಪ ಜನಗಳಿಗಾಗಲಿ ಅಂತ ಇಟ್ಟಿರ್ತಾರೆ. ಅವರು ಎಲ್ಲ ಎತ್ಕೊಂಬಂದ್ಬಿಟ್ಟು ಹಿಂಗೆ ರೋಡ್ ಸೈಡಲ್ಲಿ ಇಟ್ಕೊಂಡು ಮಾರಾಕ್ತಾರೆ ಅಷ್ಟೇ. ಅದು ಪುಸ್ತಕ ಪ್ರಚಾರ. ಅದು ಜಯಟೂರ ಟ್ರಾವೆಲ್ಸಲ್ಲಿ ಹೋಗ್ತಿದ್ದಾನಲ್ಲ ಅವನು, ಅದು ಅಕ್ಕಿಗಳು ಕುಮಾರ್ ಬಾಲಂಗುಚ್ಚಿ, ಇನ್ನು ಪ್ರಕಾಶ್ ಬಾಲಂಗುಚ್ಚಿ. ಪುಕ್ಸಟೆ ಪ್ರಚಾರ. ಅದು ಅಷ್ಟೇ. ದ ಇಂಡಿ 8166 ಗಾಡಿಯಲ್ಲಿ ನಿಂತಿದೆ. ನಾನೇನಾದ್ರು ರೈಟ್ ಸೈಡ್ಗೆ ಹೋದರೆ ಅಥವಾ ಲೆಫ್ಟ್ ಸೈಡ್ಗೆ ಹೋದರೆ ಫೈಡ್ ಹಿಂದೆ ಬಂದು ಹೇಳ್ಕೊಂಡಿರ್ತಾರೆ. 2 ವೆಹಿಕಲ್ ಅಲ್ಲ ಬದಲದಲ್ಲ, ರಾಂಗ್ ವೇ. 50A1159 ಏಕಾಂಗಿ ರಾಂಗ್ ವೇ. ಇದು ಆಟೋ ರಾಂಗ್ ವೇ. D6806
KA5 ಅದು KA05 ರಿಜಿಸ್ಟ್ರೇಷನ್ ಅದು ರಾಂಗ್ ವೇ. ಇಲ್ಲಿ ನಿಂತ್ಕೊಂಡಿರೋದು 51 AC 7897 ಇದು ರಾಂಗ್ ವೇ. ರಾಯಲ್ ಬ್ಲೂ ಅದು. ಇಲ್ಲಂತೂ ಎಷ್ಟು ದರಿದ್ರವಾಗಿ ಸಾಕ್ತಾರೆ ಅಂದ್ರೆ ಅದಕ್ಕೆ ಪಾಪ ನಿಂತ್ಕೊಳ್ಳೋಕ್ಕೆ ಕೂತ್ಕೊಳ್ಳೋಕೆ ಜಾಗ ಇಲ್ಲ. ಅಂಥ ಜಾಗದಲ್ಲಿ ಇದು ರಾಂಗ್ ವೇ. 7237 KA55 ಆ್ಯಕ್ಚುಲಿ ಇದು ರಾಂಗ್ ವೇ ಹೋಗ್ತಾ ಇರೋದು. D424 D424. ಇನ್ನೊಂದು ನನಗೆ ಆಶ್ಚರ್ಯ ಆಗದೆ ಇರೋದೇನೆಂದರೆ ಇವ್ರ ಅಂಗಡಿ ಮುಂದೆ ಓನರ್ದೇ ಇರ್ಬೋದು ಅದು ಅಂತ ಕೇಳ್ತೀನಪ್ಪ. ಅದಕ್ಕೆ ಸುಮ್ಮನಿದ್ದಾರೆ. ಸುತ್ತಬಳ್ಳಾಳ ಅಂಗಡಿ ಇದು. ಅವ್ರ ಅಂಗಡಿ ಮುಂದೆ ಹಿಂಗೆಲ್ಲ ಹಸುಗಳು ಕಟ್ಟಿದ್ರೆ ಬಿಟ್ಬಿಡ್ತಾರೆ ಅವರು. ಬಿಟ್ಬಿಟ್ಟಿದಾರಲ್ಲ, ಅದೇ ಆಶ್ಚರ್ಯ ಆಗ್ತಾಯಿರೋದು ನನಗೆ. ಅಂಗಡಿ ಮುಂದೆ ಹಸು ಕಟ್ಟಿಕೊಂಡು ಅಥವಾ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದಕ್ಕೆ ಇರ್ಬೋದು. ಯಾಕಂದರೆ ಅದು ಬ್ರೌನ್ ಕಲರ್ದು ಬೇರೆ. ಬ್ರೌನ್ ಕಲರ್ ಹಸು ಮತ್ತು ಕರು ಎರಡೂ ಸಾಕ್ತಾಯಿದ್ದಾರೆ. ಸೊ ನಾವು ನವೀನ್ ವಿರುದ್ಧ ಕೆಲಸ ಮಾಡ್ತಾಯಿದ್ದೀವಿ ಅನ್ನೋದ್ರೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಇಟ್ಟಿರಬಹುದು. ನನಗೆ ಹಂಗೆ ಅನ್ನಿಸ್ತಾ ಇದೆ. ಒಟ್ಟಲ್ಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೆ ಇಟ್ಟಿದ್ರು ಪರವಾಗಿಲ್ಲ. ಒಟ್ಟಲ್ಲಿ ಹಸುಗಂತೂ ಟೈವಿ ಟಾರ್ಚರ್ ಕೊಡ್ತಾ ಇದ್ದಾರೆ. ಅಲ್ಲಿ ಎಷ್ಟಾಗಲ್ಲ ಜಾಗದಲ್ಲಿ ಕಟ್ಟಾಕಿ ಇಕ್ಕಟ್ಟಿನ ಪರಿಸ್ಥಿತಿಲಿ ಕಟ್ಟಾಕಿ ನೋಡ್ಕೊಳ್ತಾರೆ. ರಾಂಗ್ ವೇ ಇದು 8521 KA55. ಇದು ಬರೋವೆಲ್ಲ ರಾಂಗ್ ವೇನೆ ಆ್ಯಕ್ಚುಲಿ. ಮುಸ್ಲಿಮ್ಸ್ ಇಬ್ಬರು 3 ಜನ ಮುಸ್ಲಿಮ್ಸ್ ಆಲ್ಮೋಸ್ಟ್ ಎಲ್ಲ. ಒಂದು ರಾಂಗ್ ವೇ. ಬ್ಯಾಟ್ರಿಗಳು ವೆಹಿಕಲ್ನೆಲ್ಲ ಹೆಂಗಪ್ಪ ಕಂಡು ಹಿಡಿಯೋದು? ಎಲೆಕ್ಟ್ರಿಕ್ ವೆಹಿಕಲ್ಗಳ ರಿಜಿಸ್ಟ್ರೇಷನ್ ನಂಬರ್ ಇಲ್ಲ, ಹೆಂಗೆ ಕಂಡು ಹಿಡಿಯೋದು? ಅದನ್ನೆಲ್ಲ ನಿಯಮ ಮಾಡೋದು ಪುಣ್ಯಾತ್ಮನ್ನ ಕೇಳಬೇಕು. ರಾಂಗ್ ವೇ. HN 1919 ಇರಬೇಕದು. 1919 JL 8930. ರಾಂಗ್ ವೇ. ಸಕ ಸ್ಪೀಡಲ್ಲಿಲ್ಲ. ಇನ್ನೊಂದು ಅವಳು 41 EQ 3741 ಷಣ್ಮುಗಂ ಥರದ್ದು ಬೈಕಲ್ ಅದು. ಕುಮುದಳ ಕಂದ ಹೊರ ಕೊಬ್ಬರ ಬಡ್ಡೆ ಇದೆ. ನಂಬರ್ 1 ಏನೋ ತೋರಿಸ್ಕೊಂಬತ್ತಿದೆ. ಟಿ ಶರ್ಟಲ್ಲಿ ಏನೋ ಬರೆದಿತ್ತು. ನಾಟ್ ಜಸ್ಟ್ ಎ ಟಿ ಶರ್ಟ್ ಅಂತ. ಬೆಳಿಗ್ಗೆ ಒಂದು ಟಿ ಶರ್ಟ್ ನೋಡಿದೆ. ಮೇ ಬಿ ಅದರದ್ದೇ ಇರೋದೇ ಕೇಳಿದ್ರು. ಕಾರಣ ಪೊಲೀಸ್ ಅಧಿಕಾರಿಗಳದೇ ಇದು. ಇಲ್ಲಾರ ಯಾರು ಇಷ್ಟು ಸುಲಭವಾಗಿ ಫುಟ್ಪಾತ್ ಅದು ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ನಿಲ್ಲಿಸಲ್ಲ. ನಮ್ಮ ದೇಶದ ಕಥೆನೇ ಎಷ್ಟು. ಕಳ್ಳರು ಯಾರಿಗೂ ಕಾಣ್ದಂಗೆ ಕಳ್ತನ ಮಾಡಿದ್ರೆ ಪೊಲೀಸರು ಕಣ್ಣೆದುರಿಗೆ ಕರ ತೆಗೆದ್ರು ಅಂತಾರಲ್ಲ, ಹಂಗೆ ಕಣ್ಣೆದುರಿಗೆ ರೆಡ್ ಹ್ಯಾಂಡಾಗಿ ನೇರವಾಗಿ ದರೋಡೆ ಮಾಡ್ತಾರೆ ಅವರು. ಅದು ಹಗಲದ ರೋಡ. ಈ ಸುಳ ಮಗ ರೋಡ್ಗೆ ಹೋಗಿದ್ದಾನೆ ಅವನು. J5232 ಅವಂದಲ್ಲ. ಮತ್ತು ಯಾಕೆ ಮಗ ತೋರ್ಸಕ್ಕೆ ಸಿಗೋದಲ್ಲಿ ದಮ್ಮಿಲ್ಲ ಬೋಳಿ ಮಗನಿಗೆ. ಅದು ಅವನೇನು ಪೆಟ್ರೋಲ್ ತೊಗೊಂಡೋಗ್ತಾ ಇರೋದು ಅಂದರೆ ಊಟ ಇಲ್ಲ ನನಗೆ ಅಂತ. ಮುಂದಕ್ಕೆ ನೆಕ್ಸ್ಟ್ ಇನ್ನು ಊಟ ಇಲ್ಲ. ಪೆಟ್ರೋಲ್ ಪ್ರಕಾಶ್ ಎಲ್ಸಿಎಂ ರಾಂಗ್ ವೇ 41 EA 7474. ಅದೇನಕ್ಕಲ್ಲಿ ಪೆಟ್ರೋಲ್ ತೊಗೊಂಡೋಗ್ತಾ ಇರೋದು ಅಂದರೆ ಅದು ಷಣ್ಮುಗಂ ಅಂಗಡಿ ಮುಂದೆ. ಆ್ಯಕ್ಚುಲಿ ವೀಡಿಯೋ 5 ನಿಮಿಷ ಆಗಿತ್ತು, ಸಡನ್ನಾಗಿ ಕಟ್ಟಾಗೋಯ್ತು. ಅಂಗಡಿ ಮುಂದೆ ನಿಲ್ಲಿಸ್ಕೊಂಡು ನಿಂತಿದ್ದಾನೆ. ಚಕ್ ಅಂತ ಅಡ್ಡಿಗೆ ಬರ್ತಾನೆ. ರಾಜಶೇಖರನ ಬಾಲಂಗುಚ್ಚಿ ಅವನು. ಚಕ್ ಅಂತ ಅಡ್ಡಿಗೆ ಬರ್ತಾನೆ. ಆ್ಯಕ್ಚುಲಿ ಅದು ಕವರ್ ಆಗಿಲ್ಲ. ಅದಾದಮೇಲೆ ಹುಡುಗ ಬಂದಿದ್ದು. ಆ ಹುಡುಗನ ಟಿ ಶರ್ಟು ಕೂಡ ಕವರ್ ಆಗಿಲ್ಲ. ಅದು ಆ್ಯಕ್ಚುಲಿ ವೀಡಿಯೋ ಕಟ್ಟಾಗೋಯ್ತು. ಅದೇ ರಿಲೇಟೆಡ್ ಅಂದರೆ ನಾನು ಅಲ್ಲಿ ಟೀ ಕುಡ್ದಿಲ್ಲ. ಇಲ್ಲಿ ಷಣ್ಮುಗಂ ಅಂಗಡಿಯಲ್ಲಿ ಟೀ ಕುಡ್ದಿಲ್ಲ. ಹೀಗಾಗಿ ನನಗೆ ಟೀ ಸಿಗೋದಿಲ್ಲ ಅಥವಾ ಊಟ ಪೆಟ್ರೋಲ್ ಆಗಿರೋದ್ರಿಂದ ಊಟ ಏನೂ ಸಿಗೋದಿಲ್ಲ ಅನ್ನೋದ್ರೆ ಆ್ಯಟಿಟ್ಯೂಡಲ್ಲಿ ಆಗಿರುತ್ತೆ. ಪೆಟ್ರೋಲ್ ಇದ್ದ ತಾನೇ ಗಾಡಿ ಮುಂದಕ್ಕೆ ಹೋಗೋದು. ಸೊ ಹಂಗೆ ನನಗೆ ಊಟ ಇಲ್ಲ ಅಂತ. ಯಾರು ಇವಾಗ ಇಷ್ಟನೇ ಬಾಲಂಗೋಚಿ. ಊಟಾರ ನೋಡ್ಬರು. ನಂಡ್ರುಗಳೆಲ್ಲ ಸಾಮಾನ್ಯ ಕಾಣಬೇಕು ಅಂದ್ರೆ ಅವನು ಅಮ್ಮತ್ತಿಲ್ಲು ಹಂಗೆ ಗೊತ್ತಾನ ಬಡ್ಡೆ ಇದೆ.
ER4791 ಪಾದಗಳು ತೋರಿಸ್ತಾ ಇರೋದು ಪ್ರಕಾಶ್ ಬಲಂಗುಚ್ಚಿ. ಗೋಳಿ ಮಗನ ಇಡಬೇಕಿತ್ತು, ಆ ಹುಡುಗಿನ ಅವಾಯ್ಡ್ ಮಾಡಿ ಹಿಡಿಯೋಣ ಅಂದ್ಕೊಂಡೆ. ಓಡಾಬೇಡ ಹುಡುಗಿ ಜೊತೆ ಕರೆಕ್ಟಾಗಿ ಫುಟ್ಬಾಲ್ ಸೆಂಟ್ರಲ್ಲಿ ಹಿಂಗೆ ಇಲ್ಲಿ ಸೆಂಟ್ರಲ್ಲಿ ನಿಂತ್ಕೊಂಡು ಅಡ್ಡ ಕಡೆ ಕಿವಿ ಮಾಡ್ಕೊಳ್ಳೋ ಕಿವಿ ಉಜ್ಕೊಳ್ಳೋ ಮುಖಾಂತರ ಪೂರ್ತಿ ಫುಟ್ಬಾಲ್ನ ಕವರ್ ಮಾಡ್ಕೊಂಡಿದ್ದೆ ಅವನು ಮುಂತಿಲ್ಲು. W5751 ಆ್ಯಕ್ಚುಲಿ ಓಂಡಾ ಆ್ಯಕ್ಟಿವಾ ಅಲ್ಲೋಯ್ತು, ಗ್ರೇ ಕಲರು W5751 ಗಾಡಿ. ಆ್ಯಕ್ಚುಲಿ ನೀರು ಆಡ್ಸ್ಕೊಂಡೋಗಿದ್ದ ಅವನೇ, ಇಲ್ಲಿ ಕಾಣ್ತಾ ಇದೆಯಲ್ಲ. ಆ್ಯಕ್ಚುಲಿ ಅವನೇ ನೀರ್ಸ್ಕೊಂಡಿದ್ದೆ. ಸಿಕ್ಕಾಪಟ್ಟೆ ಜಾಗ ಇದೆ ಇಲ್ಲಿ, ತೋರಿಸೇ ಬಿಡ್ತೀನಿ ಫ್ರೇಮಲ್ಲಿ. ಎಷ್ಟು ಜಾಗ ಇದೆ, ನೀರು ಮೇಲೆ ಹೋಗಿ ಹರಿಸ್ತಾನೆ. ಆ್ಯಕ್ಚುಲಿ ನಾನು ಬಂದಿದ್ದು ಲೇಟ್ ಆಯಿತು. ಬಂದಿದ್ದು ಲೇಟ್ ಅಂದರೆ ನಾನು ಓಕೆ ದೊಣ್ಣೆ ತಿರುಗಿಸ್ಕೊಂಡು ನಿಂತಿದ್ದೆ ಅಲ್ಲಿ, ಹೀಗಾಗಿ ಲೇಟ್ ಆಯಿತು. ನಾನೇನಾದ್ರು ದೊಣ್ಣೆ ತಿರುಗಿಸ್ಕೊಂಡು ನಿಂತಿರಲಿಲ್ಲ ಅಂದಿರ ಕರೆಕ್ಟಾಗಿ ಪಂಚುಯಲಾಗಿ ಸಿಗಾಕೊಂಡ್ಬಿಡ್ತದೆ ಅಲ್ಲಿಗೆ. ಅಂದರೆ ದೊಣ್ಣೆ ತಿರುಗಿಸ್ತಾನಲ್ಲ, ದೊಣ್ಣೆ ಕೆಳಗೆ ಬೀಳ್ತು ಅಥವಾ ಅಕ್ಕಿ ಕಡೆ ಹೋಯ್ತು, ಅದೇನೋ ಒಂದು ಕತೆ ಆಯಿತು. ಸೊ ಹಾಗಾಗಿ ನನ್ನ ಫೋಕಸ್ ಆ ಕಡೆ ಹೋಯ್ತು. ಇಲ್ಲೋಗಿದ್ರೆ ಕರೆಕ್ಟಾಗಿ ಅದೇ ಟೆಂಪೋಲ್ಲಿ ಬಂದು ಸ್ಪೀಡಲ್ಲೇ ನಡ್ಕೊಂಡು ಮುಂದೆ ಬಂದಿದ್ದರೆ ಸಿಗಾಕೊಂಡ್ಬಿಡ್ತಿದ್ದೆ ನೀರಿಗೆ. ಮೈಗೆ ಎಲ್ಲ ಮಕ್ಕನ ಮೇಲೆವರೆಗೂ ಆರೋದು ನೀರು, ಅಷ್ಟು ಜೋರಾಗಿತ್ತು. ಭಕ್ತ ಕನಕದಾಸನ ಜಯಂತಿ ಇರಬೇಕು ಇವತ್ತು, ಏನೋ ಮಾಡ್ತಾ ಇದ್ದಾರೆ. ಯಾರ ಪ್ರಸಾದ ಕೊಡ್ತಾನೆ ಇರ್ತಾರೆ ಗುರು ಯಾವಾಗಲೂ. ಲಾಸ್ಟ್ ಟೈಮ್ ಒಂದ್ಸರಿ ತೊಗೊಂಡಿದ್ದೆ, ಈಗ ಒಂದ್ಸರಿ ತೊಗೋತಾ ಇದ್ದೀನಿ. ಇಲ್ಲ ಕೋಟೆ ಆಂಜನೇಯನ ಮುಂದೆ ಇವಾಗ ಪಾರ್ಕ್ ಮಾಡ್ತಾ ಇರೋದು. ಆ್ಯಕ್ಚುಲಿ ತಗೊಂಡು ಹೋಗ್ಬಿಟ್ಟು KFI-NA7814 ಕಥೆ ಏನಾದರೂ ಇದ್ಕೊಳ್ಳಿ. ಉತ್ಸವಿಯವರ ಬಾಲಂಗುಚ್ಚಿದೆ. ಆ್ಯಕ್ಚುಲಿ ಬೆಳಿಗ್ಗೆಯಿಂದ ಸುಮಾರು 2ನೇದೋ 3ನೇದೋ ಬಜಾಜ್ ನೋಡ್ತಾ ಇರೋದು ನಾನು. KA05-NA7814 ಫುಟ್ಬಾಲ್ ಬ್ಲಾಕ್ ಮಾಡ್ಕೊಂಡಿದ್ದು. ಆ್ಯಕ್ಚುಲಿ ನಂಜನಗೂಡು ಗಾಡಿ ಹೋಯ್ತು, ಅಂದರೆ ನಂಜನಗೂಡು ಸಿಟಿ ಬಸ್ ಹೋಯ್ತು. ನಂಜನಗೂಡು ಸಿಟಿ ಬಸ್ ಹೋದ ತಕ್ಷಣ ಈ ಗಾಡಿ ತೊಗೊಂಬಂದು ಹಾಕಿದ್ದು. ಅಂದರೆ ಫುಟ್ಪಾತ್ ಫಾರ್ಮುಲಾ, ಫುಟ್ಪಾತ್ ಊಟ ಸಿಗೋದಿಲ್ಲ ಅಂತ. ಆ್ಯಕ್ಚುಲಿ ಅದನ್ನು ನಾನು ಅಲ್ಲೇ ಪೆಟ್ರೋಲ್ ಷಣ್ಮುಖ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿ ಒಂದು ಹುಡುಗ ಪೆಟ್ರೋಲ್ ತೊಗೊಂಡೋದ್ನಲ್ಲ, ಎಷ್ಟು ಚೆನ್ನಾಗಿ ಬರ್ತಾವೆ ನೀವು. ಪೆಟ್ರೋಲ್ ತೊಗೊಂಡೋದ್ನಲ್ಲ, ಅವಾಗಲೂ ಅದೇ ಕತೆ ಹೇಳಿದ್ದು. ಅಮಾಯಕರು ಇವರೆಲ್ಲ, ಈ ಅಮಾಯಕರು ನೋಡೋದೇ ಇಲ್ಲ ಪಾಪ, ಹೊಡ್ಕೊಬಂದು ಬಿಟ್ಬಿಡ್ತಾರೆ. ಪ್ರಕಾಶ ಸ್ಟೇಟ್ ಹೇಳ್ತೀವಿ, ಅದೇ ಊಟ ಸಿಗೋದಿಲ್ಲ ಅಂತ, ಪ್ರಕಾಶಿಸಬಾರ್ದು ಅಂತ. ಇವರೆಲ್ಲ ಅತಿ ಅಪಾಯಕರು, ಹೊಡ್ಕೊಂಡು ಹೋಯ್ತಾ ಇರೋದು ಸುಮ್ಮನಿಸಿದ. ಕೆಳಗೆ ಇಳಿದ್ರೆ ಇರಲಿ ಅಂತ ತಲೆ ಉಚ್ಕೊಳ್ಳೋ ಬಳಸಂದಿಲ್ಲ ಹೊಡೆ ಪ್ಲ್ಯಾನ್ ಒಂದು. ಕಳೆದ 2 ದಿವಸದಿಂದ ನನಗೆ ಹೊಸ ಅನಾರೋಗ್ಯ ಸ್ಟಾರ್ಟ್ ಆಗಿದೆ. ಏನು ಗೊತ್ತಾ, ಕೈ ಉರಿತಾ ಇದೆ. ಆ್ಯಕ್ಚುಲಿ ಈಗ ಇದು ಹಸ್ತ ಟಚ್ ಆಗ್ತಿದೆಯಲ್ಲ, ಈ ಜಾಗದಲ್ಲಿ ಉರಿತಾ ಇದೆ. ನಿನ್ನೆ ಇದೇ ಥರ ಉರಿತಾ ಇದ್ದಿದ್ದು ಯಾವಾಗಪ್ಪ ಅಂದರೆ, ನಂಜನಗೂಡು ದಾಸೋಹ ಊಟ ಮಾಡ್ಕೊಂಡು ಈಚೆ ಬಂದಲ್ಲ. ಊಟ ಮಾಡ್ಕೊಂಡು ಈಚೆ ಬಂದಮೇಲೆ ಬೆಲ್ಟ್ಗಳು ಬಲ್ದಾಗ ಇದು ಇಲ್ಲಿ ಮುಂದೆ ಟೈಪಿಂಗ್ ಮಾಡಿ ಕೀಬೋರ್ಡ್ ಟೈಪ್ ಮಾಡುವಾಗ ಬಳಸ್ತೀವಲ್ಲ, ಅದು ಉರಿತಾಯಿತ್ತು. ಆ್ಯಕ್ಚುಲಿ ನಾನು ಏನಿರ್ಬೋದು ಇದು, ಆ್ಯಕ್ಚುಲಿ ಯಾವ ಥರ ಉರಿಯುತ್ತೆ ಇದು ಅಂದರೆ, ಈಗ ಸಡನ್ನಾಗಿ ಬಿಸಿ ಪದಾರ್ಥಗಳನ್ನು ಮುಟ್ಟಿಬಿಟ್ರೆ ಅಥವಾ ಬಿಸಿ ಕಂಟೈನರ್ ಏನಾದ್ರು ಮುಟ್ಟಿದ್ರೆ ಅಥವಾ ಬೆಂಕಿಯನ್ನು ಟಚ್ ಮಾಡಿಸ್ಕೊಂಡ್ರೆ, ಈಗ ಫಾರ್ ಎಕ್ಸಾಂಪಲ್ ಕ್ಯಾಂಡ್ಲು ಉರಿತಾ ಇರ್ತದೆ ಅಂತ ಇಟ್ಕೊಳ್ಳಿ. ಕ್ಯಾಂಡ್ಲನ್ನ ಏನಾದ್ರು ಅಪ್ಪಿ ನಾವು ಕೈಗೆ ಸೊಗಿಸ್ಕೊಂಬಿಟ್ರೆ, ಆ ಬೆಂಕಿ ನಮ್ಮ ಕೈಗೆ ಏನಾದ್ರು ಬೆರಳಿಗೆ ಏನಾದ್ರು ಸೋಕ್ಬಿಟ್ರೆ ಕೈ ಬೆರಳು ಎಲ್ಲ ಹೇಗೆ ಉರಿತಾ ಇರುತ್ತೆ, ಎಕ್ಸಾಕ್ಟ್ಲಿ ಅದೇ ರೀತಿ ಉರಿತಾ ಇರುತ್ತೆ. ನೆನೆ ಹೆಬ್ಬೆಟ್ಟು, ತೋರು ಬೆರಳು ಮತ್ತು ಮಧ್ಯದ ಮೂರು ಫಿಂಗರ್ಗಳು ಉರಿತಾಯಿತ್ತು. ನಾನು ಸ್ವಲ್ಪ ಹೊತ್ತಾದ್ಮೇಲೆ ನೋಡೋಣ ಅಂದ್ಕೊಂಡು ಸುಮ್ಮನೆ ಆಗೋದೆ. ಆದರೆ ಸುಮಾರು ಒಂದು ಸ್ವಲ್ಪ ಹೊತ್ತಾದ್ಮೇಲೆ ನಿಂತೋಗಿದೆ. ನನಗೆ ನೆನಪೇ ಇಲ್ಲ ಅದು. ಆ್ಯಕ್ಚುಲಿ ಮರ್ತೇ ಹೋದೆ ಅಷ್ಟಕ್ಕೆ. ಉರಿತಿದ್ದಾಗ ನೋಡಿಕೊಂಡೆ,
ಪುನಃ ಅದು ಮರ್ತೇ ಹೋಯ್ತು, ಯಾವಾಗ ನಿಂತೋಯ್ತು ಏನೂ ಗೊತ್ತೇ ಇಲ್ಲ ನನಗೆ, ನೆನಪೇ ಇಲ್ಲ. ಈಗ ಮತ್ತೆ ಸಂತೃಪ್ತಿಯಾದ ಊಟ ಮಾಡಿದ್ಮೇಲೆ ಹೆವಿ ಇದು ಬರ್ತಾಯಿದೆ, ಏನು ಉರಿತಾ ಇದೆ. ಈಗ ಮಧ್ಯೆ ಹೆವಿ ನಿದ್ದೆ ಬರ್ತಾಯಿದೆ. ಆ್ಯಕ್ಚುಲಿ ಆಡಬೇಕು ರೋಡಲ್ಲಿ, ಎಷ್ಟೊಂದು ನಿದ್ದೆ ಬರ್ತಾಯಿದೆ, ಸಿಕ್ಕಾಪಟ್ಟೆ ದಾವಾಗ್ತಾಯಿದೆ. ಇದೆರಡು ಸಿಕ್ಕಾಪಟ್ಟೆ ವೆರಿ ಕಾಮನಲ್ಲಿ ಊಟ ಮಾಡಿದಾಗ. ಈಗ ಎಡಿಷನಲ್ ಆಗಿದ್ದು ಏನು ಅಂದರೆ ಎಕ್ಸಾಕ್ಟ್ಲಿ ನೆನ್ನೆ ಥರ ಉರಿ ಸ್ಟಾರ್ಟ್ ಆಯಿತು, ಆದರೆ ಉರಿ ಬರ್ತಾಯಿರೋದು ಇಲ್ಲಿ ಹಸ್ತದಲ್ಲಿ ಉರಿತಾ ಇದೆ ಈಗ. ಸೊ ಇದು ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ಇದನ್ನು ಈ ಥರ ಒಂದು ಸಮಸ್ಯೆಯನ್ನು ಫೇಸ್ ಮಾಡ್ತಾ ಇರೋದು. ಇಲ್ಲಿ ತಂದು ಇಲ್ಲ ಹಾಕಿರೋದು ಮನೆ. ಯಾಕೆ ಗೊತ್ತಾ ಚಪಾತಿ ತಂದು ಇಲ್ಲ ಹಾಕಿರೋದು? ನಿನ್ನೆ ಚಪಾತಿ ಕೊಟ್ಟರು ಮಧ್ಯಾಹ್ನ, ನಾನು ಈಸ್ಕೊಳ್ಳಿಲ್ಲ, ಬೇಡ ಅಂದೆ. ಅದಕ್ಕೆ ಇವರು ಏನೇನೋ ನಾಟಕ ನಡೀತಾಯಿತ್ತು. ಸೊ ಅದಕ್ಕೋಸ್ಕರ ನಾನು ಚಪಾತಿ ಬೇಡ ಅಂದೆ. ಅದಕ್ಕೋಸ್ಕರ ಇವಾಗ ಚಪಾತಿನ ತೊಗೊಂಡು ಅಲ್ಲಿ ಬಿಸಾಡಿರೋದು. ಮೊನ್ನೆ ಕಥೆ ಇದೆಯಲ್ಲ, ಸಾಕ್ಷಿ ಹೇಳಿದ್ನಲ್ಲ ಅವನು, ನೀರು ಹಾಕಿದೆ ಒಂದು ಬಾಯಲ್ಲಿ ಅಂತ ಚಪ್ಪಲ್ಗೆ. ಸೊ ರಿಲೇಟೆಡು ರೀಕ್ಯಾಪ್ಚರ್ಡ್ ಟೈಟಲ್ ಥೀಮ್ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೋಸ್ಕರ ಕೆಲಸ ಮಾಡಿರೋ ಸಾಧ್ಯತೆ ಇದೆ. ಅವ್ನು ಇಲ್ಲಿ ಕೂತ್ಕೊಂಡಿದ್ದ, ಇಲ್ಲಿ ಮಾಮೂಲಿ ಅವ್ನು ರೆಗ್ಯುಲರಾಗಿ ಕೂತ್ಕೊತಾನೆ ಅಲ್ಲಿ ಇವು ಈಗಲೇ ಪೋಸ್ಟ್ ಕೊಡ್ತಾಯಿದ್ದು. ಮೇ ಬಿ ಸಮಥಿಂಗ್ ಇವ್ರದ್ದೇ ಆರ್ಗನೈಸ್ಡ್ ಇರಬೇಕು ಅಂದ್ಕೊಳ್ತೀನಿ. ರೀಕ್ಯಾಪ್ಚರ್ ಫಸ್ಟ್ ರೀಕ್ಯಾಪ್ಚರ್ದ ಟೈಟಲ್ ಥೀಮ್ ಫಾರ್ಮುಲಾ ಇಂಪ್ಲಿಮೆಂಟೇಷನ್ ಮಾಡಬೇಕು. ರಿಕವರಿ ಬಾಡಿ ಸಿಗಾಕ್ಸಿರ್ಬೇಕಲ್ಲ. ಸ್ಲಿಪ್ಪರ್ ಬಿಟ್ಟಿದ್ದು ಇದು ಯಾರ ಎತ್ತ ಮಕ್ಕಳ ಗೊತ್ತಿಲ್ಲ, ಕರೆಕ್ಟಾಗಿ ಮುಂದೆ ಬಂದು ಟಾಯ್ಲೆಟ್ ಮಾಡ್ತಾ ಇರೋದು. ಎಲ್ಲಿಗೆ ಹೋಯ್ತಾ ನೋಡ್ಬೇಕು ನಾನು, ಅದು ಮುಖ್ಯ. ನೀವು ಆಶ್ಚರ್ಯ ಆಗೋಗ್ತೀರ. ಚಿಕ್ಕ ಮಕ್ಕಳು ಇದಾಡ್ತಾರಲ್ಲ, ಬಿಲೋ 10 years ಉಯ್ಯಾಲೆ ಆಡ್ತಾರಲ್ಲ, ಆ ಸ್ಪಾಟಿಗೆ ಬಂದಿರೋ ನಾನು. ಕುತ್ಕೊಂಡು ಉಯ್ಯಾಲೆ ಆಡ್ತಾನೆ, ಅವ್ರ ಅಪ್ಪ ಏನೋ ಇರಬೇಕು, ಆ ಮಕ್ಳಿಗೆ ಕರ್ಕೊಬಂದಿರೋ ನಾನು. ಈ ಹುಡುಗರು ಬೇಕು ಅಂತ ಇಲ್ಲಿ ಬಂದು ಟಾಯ್ಲೆಟ್ ಮಾಡ್ತಾ ಇರೋದು. ಜಾವಳಿ ಏನು ಗೊತ್ತಾ ಈ ಮಕ್ಳ ಕತೆ? ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಇವನಿದ್ದಾರಲ್ಲ, ಈಗ ಸದ್ಯಕ್ಕೆ ಕಾಯ್ಕೊಂಡಿದ್ದಾರಲ್ಲ, ಸೆಕ್ಯೂರಿಟಿ ಕೆಲಸಗಳು ಅಥವಾ ದೇವಸ್ಥಾನ ನೋಡ್ಕೊಳ್ಳೋಕ್ಕೆ ಅಂತ ಫ್ಯಾಮಿಲಿ ಬಂದಿದೆಯಲ್ಲ, ಅವ್ರಿಗಿಬ್ಬರು ಮಕ್ಕಳಿದ್ದಾರೆ. ಸೊ ಅವರು ಬಾಲಂಗೋಚಿಗಳು. ನಿನ್ನೆಯಿಂದಲೇ ವಾರ್ ಶುರು ಮಾಡಿಬಿಟ್ಟಿದ್ದಾರೆ ಅವರು. ಸೊ ಅದರ ರಿಲೇಟೆಡ್ ಇದೆ.